ಎಲ್ರಿಗೂ ನನ್ನ ನಮಸ್ಕಾರಗಳು. ದಿನಕ್ಕೊಂದು ಭಗವಂತನ ಕಥೆ ನಿಲ್ಲಿಸಿದ್ದೆ, ಬಟ್ ಆದರೆ ಇವತ್ತು ಇನ್ನೇನು ನಿಮಗೆಲ್ಲ ಗೊತ್ತಿರೋ ಹಾಗೆ ಪೂರಿ ಜಗನ್ನಾಥನ ರಥಯಾತ್ರೆ ಮುಂದಿನ ತಿಂಗಳು ಶುರು ಆಗ್ತಾ ಇದೆ. ಆಮೇಲೆ ಮೊನ್ನೆ ತಾನೇ ಪೂರ್ಣಿಮೆ ದಿವಸ ಭಗವಂತನಿಗೆ ಸ್ನಾನ ಆಗಿದೆ. ಇವತ್ತಿಂದ ಇನ್ನೂ ಒಂದು ವಾರಗಳ ಕಾಲ, ವಾರ 10 ದಿನಗಳ ಕಾಲ ಭಗವಂತನ ದರ್ಶನ ಇರೋದಿಲ್ಲ. ಯಾಕಂದರೆ ಅವನಿಗೆ ಜ್ವರ ಬರುತ್ತೆ ಅಂತ ಹೇಳಿ ರಾಜವೈದ್ಯರನ್ನ ಬಿಟ್ಟು ಬೇರೆ ಯಾರನ್ನೂ ಕೂಡ ಅವರಲ್ಲಿ ಭಗವಂತನ ದರ್ಶನಕ್ಕೆ ಬಿಡೋದಿಲ್ಲ. ಈಗ ನಾನು ಹೇಳಕ್ಕೆ ಹೊರಟಿರುವಂತಹ ಒಂದು ನಿಮಗೆ ವಿಷಯ ತಿಳಿದಿದೆಯೋ ಇಲ್ವೋ ಗೊತ್ತಿಲ್ಲ. ಪೂರಿ ಜಗನ್ನಾಥನಿಗೆ ಯಾಕೆ ಕೈಗಳಿಲ್ಲ, ಬರೀ ಹಸ್ತಗಳಿಲ್ಲ ಅನ್ನೋ ಒಂದು ರೀಸನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲದಕ್ಕೂ ಒಂದು ಕಾರಣ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಆ ಭಗವಂತ ಯಾರು ಋಣನೂ ಇಟ್ಕೊಳ್ಳಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ. ಏನಾಗುತ್ತಪ್ಪ ಅಂತಂದರೆ, ನಿಮಗೆ ಇಂದ್ರದ್ಯುಮ್ನನ ಕಥೆ ಎಲ್ಲ ಗೊತ್ತಿದೆ. ಅದು ಏನು ಅನ್ನೋದು ಅದು ನಾನು ಮುಂಚೆನೂ ಹೇಳಿದ್ದೀನಿ. ಈಗ ಅದು ಬೇಡ, ಅದು ಪೂರಿ ಜಗನ್ನಾಥನ ಚರಿತ್ರೆ ಆಯಿತು. ಆದರೆ ಆ ಭಗವಂತನಿಗೆ ಯಾಕೆ ಹಸ್ತ ಇಲ್ಲ, ಬೆರಳುಗಳಿಲ್ಲ ಅನ್ನೋದನ್ನು ನಾನು ಹೇಳ್ತೀನಿ. ಏನಾಗುತ್ತೆ ನಿಮಗೆ ಗೊತ್ತಿದೆ, ರಾಮಾಯಣದ ಕಾಲದಲ್ಲಿ ವಾಲಿ ಸುಗ್ರೀವನ ಯುದ್ಧ ನಡೀತಾ ಇರುತ್ತೆ. ಸುಗ್ರೀವನ ಪರವಾಗಿ ರಾಮ ಏನು ಮಾಡ್ತಾನೆ, ಮರದ ಹಿಂದೆ ನಿಂತ್ಕೊಂಡು ವಾಲಿಗೆ ಬಾಣದಿಂದ ಹೊಡೆದು ಅವನ್ನ ಸಾಯಿಸ್ಬಿಡ್ತಾನೆ. ಯಾಕೆಂದರೆ ನಿಮ್ಗೆ ಗೊತ್ತಿರೋ ಪ್ರಕಾರನೇ ಏನಾಗುತ್ತೆ ಅಂತಂದರೆ, ಈಗ ಮುಂದೆ ಯಾರು ಅವನ ಮುಂದೆ ಯುದ್ಧ ಮಾಡ್ತಾರೋ ಅವರ ಅರ್ಧ ಬಲ ಇವನಿಗೆ ಬಂದ್ಬಿಡುತ್ತೆ ಅಂತ ಅವನು ವರ ಪಡ್ಕೊಂಡಿರ್ತಾನೆ. ಸೊ ಹೀಗಿರಬೇಕಾದ್ರೆ ರಾಮ ಏನು ಮಾಡ್ತಾನೆ, ಸುಗ್ರೀವಂಗೆ ನೀನು ಹೋಗಿ ಯುದ್ಧ ಮಾಡು ಅಂತ ಹೇಳಿ ಮರದ ಹಿಂದೆ ನಿಂತ್ಕೊಂಡು ಅವನಿಗೆ ಕಾಣದಂಗೆ ಬಾಣದಿಂದ ಹೊಡಿತಾನೆ. ಹೊಡೆದಾಗ ಏನೋ ವಾಲಿ ಇನ್ನೇನು ಸಾಯೋ ಸ್ಥಿತಿಗೆ ಬರ್ತಾನೆ. ವಾಲಿನ ತೊಡೆ ಮೇಲೆ ಮಲಗಿಸ್ಕೊಂಡು ವಾಲಿಗೆ ರಾಮ ಕೇಳ್ತಾನೆ, ನೋಡು, ನಿನಗೆ ನಾನು ಒಂದು ವರನ ಕೊಡ್ತೀನಿ, ನಿನಗೇನು ವರ ಬೇಕೋ ಕೇಳ್ಕೊ ಅಂತ. ಆವಾಗ ವಾಲಿ ಹೇಳ್ತಾನೆ, ಏನು ತಂದೆ ವರ ಕೇಳೋದು, ನಿನ್ನ ತೊಡೆ ಮೇಲೆ ನನ್ನ ಪ್ರಾಣವನ್ನು ನಾನು ಬಿಡ್ತಾ ಇದ್ದೀನಿ. ಹೀಗಿರಬೇಕಾದ್ರೆ ನನಗೆ ಮೋಕ್ಷ ಸಿಗೋದಂತೂ ಖಂಡಿತ. ಹಾಗಿರಬೇಕಾದ್ರೆ ನನಗೆ ಯಾವ ವರನೂ ಬೇಡ ಅಂತ. ಆವಾಗ ರಾಮ ಹೇಳ್ತಾನೆ, ಇಲ್ಲ, ನೀನೊಂದು ವರ ಬೇಡ್ಕೊಳ್ಳೇಬೇಕು. ಯಾಕೆ ಅಂತಂತಂದರೆ, ನಾನು ನಿನ್ನ ಹಿಂದೆಯಿಂದ ಹೊಡೆದಿದ್ದೀನಿ, ಅದಕ್ಕೆ ನನಗೆ ಯಾರ ಋಣನೂ ಬೇಡ, ನಿನಗೇನು ವರ ಬೇಕೋ ಕೇಳ್ಕೊ ಅಂದಾಗ ವಾಲಿ ಹೇಳ್ತಾನೆ, ಹೌದು, ನನಗೆ ಗೊತ್ತು, ನೀನು ಹಿಂದೆಯಿಂದ ನನಗೆ ಹೊಡೆದಿದ್ಯಾ. ಹಾಗಾಗಿ ನಾನು ನಿನಗೆ ಒಂದು ವರ ಕೇಳ್ತೀನಿ. ಏನಪ್ಪ ಅಂತಂದರೆ, ನೀನು ಯಾವ ಬೆರಳಿಂದ ನೀನು ನನಗೆ ಬಾಣವನ್ನು ಬಿಟ್ಟಿದ್ದೀಯಾ, ನಿನಗೆ ಆ ಬೆರಳಾಗಲಿ ನಿನಗೆ ಈ ಹಸ್ತ ಆಗಲಿ ಇರಬಾರ್ದು ಅಂತ ಹೇಳ್ತಾನೆ. ಎರಡನೇದೇನು ಹೇಳ್ತಾನೆ, ಯಾವ ಮರದ ಹಿಂದೆ ನೀನು ನಿಂತ್ಕೊಂಡು ನನಗೆ ಹೊಡೆದಿಯೋ ಆ ಮರನ ಯಾರು ತಿಂತಾರೋ ಅವರು ಅದನ್ನು ಕಹಿ ಅಂತ ಆಗಲಿ, ಅವ್ರಿಗೆ ಅದು ಕಹಿ ಅಂತ ಹೇಳಿಕೊಂಡು ಅದನ್ನು ತಿಂದೇ ಇರೋವಂಥ ಆಗಲಿ ಅಂತ ಹೇಳಿ ಒಂದು ವರವನ್ನು ಬೇಡ್ತಾನೆ. ಆವಾಗ ರಾಮ ಹೇಳ್ತಾನೆ, ನೀ ಕೇಳಿದಂಥ ಮೊದಲನೇ ವರ ಈ ಯುಗದಲ್ಲಿ ಆಗಲ್ಲ, ಕಲಿಯುಗದಲ್ಲಿ ನಾನು ನಿನಗೆ ಆ ವರವನ್ನು ನಾನು ಖಂಡಿತ ನಾನು ಅದನ್ನು ನಿನಗೆ ಕರುಣಿಸ್ತೀನಿ ಅಂತ ಹೇಳ್ತಾನೆ. ವಾಲಿ ಪ್ರಾಣ ಬಿಟ್ಬಿಡ್ತಾನೆ. ಇದಾಗುತ್ತೆ. ಇನ್ನೇನು ಹೋಗಬೇಕಾದ್ರೆ ಆ ಮರ ಕೇಳುತ್ತೆ, ಭಗವಂತ, ನಾನು ಏನು ಅನ್ಯಾಯ ಮಾಡಿದೆ, ನಿನ್ನ ಭಕ್ತಿಗೋಸ್ಕರ ನಾನು ನಿನಗೆ ಒಂದು ನೆರಳನ್ನು ಕೊಟ್ಟಿದ್ದಕ್ಕೆ ನನಗೆ ಈ ಶಾಪನ ಅಂದಾಗ ರಾಮ ಹೇಳ್ತಾನೆ, ಒಂದೊಂದು ಸರಿ ಶಾಪ ಕೂಡ ವರ ಆಗುತ್ತೆ. ನೀನು ಏನು ಕಹಿ ಬೇವಿನ ಮರ ಆಗಿದ್ದೀಯೋ, ಕಲಿಯುಗದಲ್ಲಿ ನನ್ನನ್ನು ನಿನ್ನ ಮರದಿಂದಾನೇ ಮಾಡಲಿ ಅಂತ ಹೇಳಿ ಅವನು ಜಗನ್ನಾಥ ಆಗ್ತಾನೆ. ಜಗನ್ನಾಥ ಆಗಿ ಅವನಿಗೆ ಇವತ್ತಿಗೂ ನೀವು ನೋಡ್ಬೋದು, ಏನು ವಾಲಿಗೆ ವರವನ್ನು ಕೊಟ್ಟಿರ್ತಾನೆ, ಆ ಜಗನ್ನಾಥನಿಗೆ ಬರೀ ಇದಿದೆ, ಹಸ್ತಗಳಿಲ್ಲ, ಬೆರಳಿಲ್ಲ, ಕೈ ಇಲ್ಲ. ಇದು ಭಗವಂತ ತನ್ನ ಒಬ್ಬ ಭಕ್ತನಿಗೆ ವರವನ್ನು ಕೊಟ್ಟಿದ್ದನ್ನು ತಾನು ನೆರವೇರಿಸ್ಕೊಳ್ತಾನೆ. ಅವನಿಗೆ ಯುಗ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಸಮಯದ ಯಾವುದೇ ಅವನಿಗೆ ಒಂದು ಲಿಮಿಟ್ ಇಲ್ಲ ಅಂತ ಹೇಳ್ತಾ ಇವತ್ತಿನ ದಿನಕ್ಕೊಂದು ಭಗವಂತನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಜಗನ್ನಾಥ್. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಹೇಳ್ತಾ ಇವತ್ತಿನ ದಿನಕ್ಕೊಂದು ಭಗವಂತನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಖಂಡಿತ ನಾನು ದಿನಾಗಲೂ ಹೇಳೋಕ್ಕೆ ಯಾವ ಭಗವಂತನ ಕಥೆನ ನಾನು ಪ್ರಯತ್ನವನ್ನು ಪಡ್ತೀನಿ. ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಸದಾ ಇರಲಿ. ನಮಸ್ಕಾರ. ಜೈ ಜಗನ್ನಾಥ್.